ಎಂತ ಗೊತ್ತುಂಟಾ? ಸ್ವಲ್ಪ ದಿನದಿಂದ ರಾತ್ರಿ ತುಂಬಾ ಒಳ್ಳೆ ನಿದ್ದೆ ಬರ್ತಾ ಉಂಟಾಯ್ತಾ? ಇದನ್ನ ಹೀಗೆ ಬಿಟ್ರೆ ಆಗಲ್ಲ ಅನ್ಕೊಂಡು ನಾನ್ ಹೊರಟೆ ಫ್ರೆಂಡ್ಸ್ ಜೊತೆ ದೆವ್ವನ್ ನೋಡೋಕೆ. ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಕೋಚ್ ಟಗಲ್ ಶಿಲ್ಪಾ ಫ್ರಮ್ ಬ್ಯಾಂಗ್ಳೂರ್. ರಾತ್ರಿ ಒಳ್ಳೆ ನಿದ್ದೆ ಬರ್ತಾ ಉಂಟಲ್ಲ, ಇದನ್ನ ಹಾಳು ಮಾಡಕ್ಕೆ ಎಂತಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ ನಾನು ಹೊರಟೆ ಫ್ರೆಂಡ್ಸ್ ಜೊತೆ ದೆವ್ವ ನೋಡಕ್ಕೆ. ಅದು ಕೂಡ ಇಂಗ್ಲಿಷ್ ದೆವ್ವ. ದೆವ್ವದ್ ಮೂವಿ ನೋಡಕ್ ಹೋಗ್ತೇನೆ ಅಂತ ನನ್ನ ಅಮ್ಮನ ಹತ್ರ ಹೇಳಿದ ಕೂಡ್ಲೆ ಅವ್ರು ಹೇಳಿದ್ರು, "ನೀನ್ ರಾತ್ರಿ ಏನಾದ್ರೂ ದೆವ್ವ ಅಂತ ಅಂದ್ರೆ ನೋಡು, ನಾನಂತೂ ನಿನ್ ಮನೆಯಿಂದ ಹೊರಗಾಗ್ತೇನೆ" ಅಂತ. ಇನ್ನು ನನ್ನ ಅಮ್ಮನ ಮಾತ ನಾನಂತೂ ಫುಲ್ ಇಗ್ನೋರ್ ಮಾಡಿ ನಾವು ಹೊರಟ್ವಿ ದೆವ್ವದ ಮೂವಿ ನೋಡಕ್ಕೆ. ನನ್ನ ಫ್ರೆಂಡ್ ಮೊದಲು ಹೇಳಿದ್ದು 1 ಗಂಟೆಗೆ ದೆವ್ವದ ಮೂವಿ ಅಂತ. ಈಗ ಲಿಫ್ಟ್ ಹತ್ತುವಾಗ ಹೇಳ್ತಿದ್ದಲ್ಲಿ 12:40ಕ್ಕೆ ಮೂವಿ ಸ್ಟಾರ್ಟ್ ಆಗ್ತದೆ ಅಂತ. ನೋಡುವಾಗ ಟೈಮ್ ಆಲ್ರೆಡಿ 12:40 ಆಗಿತ್ತು. ಇನ್ನೆಂತ ಮಾಡಿದ್ರು, ರಪರಪ್ಪ ಟಿಕೆಟ್ ಮಾಡಿ ನಾವು ಹೊರಟ್ವಿ ಥಿಯೇಟರ್ ಒಳಗೆ. ನಾವು ಹೋದ ದೆವ್ವದ ಮೂವಿ ನೋಡಕ್ಕೆ. ಇನ್ ದೆವ್ವ ನೋಡಿ ನಗಕ್ಕಂತೂ ನನ್ನ ಕೈಯಲ್ಲಿ ಆಗಲ್ಲ, ಕಿರಿಚೇ ಕಿರಿಸ್ತೇನೆ. ಇನ್ ಥಿಯೇಟರ್ ಫುಲ್ ಅಲ್ಲಿ ನಾನೇ ಕಿರಿಚಿದ್ದದ್ದು ಜಾಸ್ತಿ ಅನ್ಸುತ್ತೆ. ಇದು ನನ್ನ ಫ್ರೆಂಡ್ ನಾನೇ ಕಿರಿಚಿ ಅಂತ ಕನ್ಫರ್ಮ್ ಮಾಡಕ್ಕೆ ನನ್ನ ಹೆಸರು ಕೂಗಿ ಕೂಗಿ ಹೇಳ್ತಿದ್ದಾರೆ, ಕಲ್ ಕೊಚ್ಚಿ ಅಂತ. ನಿನ್ನ ಬಾಯಿಗೆ ಎಂತಾದ್ರೂ ತುರುಕ್ತೇವೆ ಈಗ ನೀನ್ ಜೋರ್ ಕಲ್ಕಿದ್ರೆ ಅಂತ. ಇನ್ ಬಿಡಿ, ಥಿಯೇಟರ್ ಅವ್ರಿಗೆ ನಾನು ಯಾರು ಅವ್ರು ಯಾರು ಅಂತ ಗೊತ್ತುಂಟಾ? ಇವ್ ನನ್ನ ಹೆಸರು ಕಿರಿಚಿದ್ರು ಏನು ಪ್ರಯೋಜನ ಇಲ್ಲ. ಆದ್ರೆ ಹೇಳ್ತೀನಿ, ಥಿಯೇಟರ್ ನನ್ನ ಇದಕ್ಕಿಂತ ಜಾಸ್ತಿ ಯಾರು ಕಿರಿಚಿರ್ಲಿಲ್ಲ. ನಂಗಂತೂ ದೆವ್ವ ನೋಡಿ ನಗಕ್ಕಂತೂ ಬರೋದೇ ಇಲ್ವಾ. ಇನ್ ಇಂಗ್ಲಿಷ್ ಮೂವಿ ದೆವ್ವ ನಿಮ್ಗೆ ಗೊತ್ತುಂಟ ಅವ್ರು ಹೇಗ್ ತೋರಿಸ್ತಾರೆ ಅಂತ. ಫುಲ್ ಕಿರಿಚಾಡೋದೇ ಆಯ್ತು ನನ್ನ ಇಡೀ ಥಿಯೇಟರ್ ಅಲ್ಲಿ. ಇನ್ ರಾತ್ರಿ ನಿದ್ದೆ ಹಾಳು ಮಾಡುವ ಮಿಷನ್ ಅಂತೂ ನಾನು ಕಂಪ್ಲೀಟ್ ಮಾಡಿದ್ದೆ. ಇವತ್ತು ರಾತ್ರಿ ಎಲ್ಲಾ ಲೈಟ್ ಆನ್ ಮಾಡಿ ನಾನಂತೂ ಜಾಗರಣೆ ಮಾಡೋದು ಪಕ್ಕಾ ಗ್ಯಾರಂಟಿ. ಇನ್ ಹೊಟ್ಟೆ ಖಾಲಿ ಇದ್ದಾಗ ಮನೆ ದಾರಿನೇ ಮರ್ತೋಗುತ್ತೆ. ಅಲ್ಲೇ ಒಂದ್ ಕೆಳಗಡೆ ಕೆಫೆ ಇತ್ತು, ಅಲ್ಲಿ ಹೊಟ್ಟೆ ಪೂಜೆ ಮಾಡುವಂತ ಅಲ್ಲಿಗೆ ಹೋದ್ವಿ. ಇನ್ ನಾನ್ ತಿನ್ನೋದು ಸ್ವಲ್ಪನೇ ಸ್ವಲ್ಪ ಆಯ್ತಾ. ನಾನ್ ಸ್ವಲ್ಪನೇ ತಿಂದು ನನ್ನ ಫ್ರೆಂಡ್ಸ್ ಮುಖ ನೋಡ್ಕೊಂಡು ಕೂತ್ಕೊಳ್ತೇನೆ. ಅವ್ರಿಗೆ ಗೊತ್ತಾಯ್ತು ಇವಳು ಹೊಟ್ಟೆ ಫುಲ್ ಆಯ್ತು ಅಂತ. ಹೊಟ್ಟೆ ಪೂಜೆನಾಯ್ತು, ಮನೆ ದಾರಿ ಕೂಡ ನೆನಪಾಯ್ತು. ಇನ್ನು ನಾವು ಮನೆಗೆ ಹೋಗೋ ಟೈಮ್ ಆಯ್ತು. ಓಕೆ, ಬರ್ತೇನೆ.